ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ನಾವು ವಿಡಿಯೋದಲ್ಲಿ ಬೈಬಲ್ ಪ್ರಕಾರ ಲೈಂಗಿಕ ಅನೈತಿಕತೆ, ಸೆಕ್ಷುಯಲ್ ಇಮ್ಮಾರಲಿಟಿ ಅಂತ ಹೇಳಿದ್ರೆ ಏನು ಅಂತೇಳಿ ನಾವು ಒಂದು ವಿಡಿಯೋದನ್ನು ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ನಾವು ಅನೇಕ ಸಂಗತಿಗಳನ್ನು ನಾವು ವಿವರಿಸಲು ಹೋಗುವಂಥವರಾಗಿದ್ದೇವೆ. ನಾವು ನೋಡ್ತೇವೆ, ವಿವಾಹದ ಹೊರಗಿನ ಲೈಂಗಿಕತೆಯನ್ನು ಕುರಿತು ದೇವರ ವಾಕ್ಯದಲ್ಲಿ 1 ಕೊರಿಂಥ 7ನೇ ಅಧ್ಯಾಯ 1ರಿಂದ 5ನೇ ವಾಕ್ಯ ಮತ್ತು 7ರಿಂದ 7ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ನಾವು ನೋಡ್ತೇವೆ, ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯವೇನೆಂದರೆ, ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು. ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯೂ ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನೂ ಇರಲಿ. ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ, ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥ ಹಾಗೆ ಮಾಡಬಾರದು. ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ. ನಾವು ನೋಡ್ತೇವೆ, ಯಾವ ರೀತಿಯಾಗಿ ವಿವಾಹದ ಹೊರಗಿನ ಲೈಂಗಿಕ ಸಂಬಂಧಗಳನ್ನು ಕುರಿತು ದೇವರ ವಾಕ್ಯದಲ್ಲಿ ಬರೆದಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ನಾವು ನೋಡ್ತೇವೆ, 7ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ ಮದುವೆ ಇಲ್ಲದವರನ್ನು ವಿಧವೆಯರನ್ನು ಕುರಿತು ನಾನು ಹೇಳುವುದೇನೆಂದರೆ, ಅಂದರೆ ಮದುವೆ ಆಗಿಲ್ಲದೆ ಇರೋರು ವಿಧವೆಯರನ್ನು ಕುರಿತು ನಾನು ಹೇಳುವುದೇನೆಂದರೆ, ನಾನಿರುವಂತೆಯೇ ಇರುವುದು ಅವರಿಗೆ ಒಳ್ಳೆಯದು. ಅವರು ದಮೆ ಇಲ್ಲದವರಾದರೆ ಮದುವೆ ಮಾಡಿಕೊಳ್ಳಲಿ, ಕಾಮತಾಪ ಪಡುವುದಕ್ಕಿಂತ ಮದುವೆ ಮಾಡಿಕೊಳ್ಳುವುದು ಉತ್ತಮವಷ್ಟೇ. ಇಲ್ಲಿ ಪೌಲ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಒಬ್ಬ ವ್ಯಕ್ತಿ ಮದುವೆ ಆಗಬೇಕು ಅನ್ನೋದು ಪೌಲ ಹೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಜಾರತ್ವ ಪ್ರಬಲವಾಗಿರುವುದರಿಂದ. ಸೊ ಮದುವೆ ಆಗಬೇಕು ಅಂತಲೇ ಪೌಲ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ, ಜಾರತ್ವ ಪ್ರಬಲವಾಗಿದ್ದರೆ ಏನಾಗ್ತಾನೆ ಅಂತ ಹೇಳಿದ್ರೆ, ಪ್ರಬಲವಾಗಿರೋದ್ರಿಂದ ಮನುಷ್ಯ ಏನಾಗ್ತಾನೆ ಅಂತ ಹೇಳಿದ್ರೆ ತಪ್ಪಾದ ಮಾರ್ಗಗಳಲ್ಲಿ ಹೋಗ್ಬೋದು. ಅದಕ್ಕೋಸ್ಕರನೇ ಈ ಲೈಂಗಿಕ ಅನೈತಿಕತೆಯನ್ನು ತಪ್ಪಿಸ್ಬೇಕು ಅಂತೇಳಿ ಅವನು ಮದುವೆ ಆಗೋದು ಒಳ್ಳೆಯದು ಅಂತೇಳಿ ಪೌಲ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. ಈ ಮದುವೆ ವಿಷಯವಾಗಿ ಗಂಡನು ಹೆಂಡತಿಗೆ ಸಲ್ಲತಕ್ಕನ್ನು ಸಲ್ಲಿಸಲಿ, ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಸೊ ಹಾಗಾಗಿ ಇಲ್ಲಿ ದೇಹದ ವಿಷಯವಾಗಿ ಕುರಿತು ನಾವು ನೋಡ್ತಾ ಇದ್ದೇವೆ. ದೇಹದ ವಿಷಯವಾಗಿ ಕುರಿತು ನಾವು ನೋಡ್ತಾ ಇದ್ದೇವೆ. ನೋಡಿ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಕೆಲವು ನಿಯಮಗಳನ್ನು ಕೊಟ್ಟರು. ಸೊ ಯಾಕೆ ಅಂತ ನೋಡಬೇಕಾದ್ರೆ, ನಾವು ಅದರ ಒಳಗಡೆ, ಆ ನಿಯಮದ ಒಳಗಡೆ ಮಾತ್ರ ಇರಬೇಕೇ ಹೊರತು ಅದನ್ನು ಮೀರಿ ನಾವು ಹೋಗೋದಕ್ಕೆ ಹೋಗಬಾರ್ದು. ನಾವು ನೋಡ್ತೇವೆ, ಆದಿಕಾಂಡದಲ್ಲಿ ನೋಡಬೇಕಾದ್ರೆ ದೇವರು ಆದಾಮನನ್ನು ಸೃಷ್ಟಿ ಮಾಡ್ತಾರೆ. ಆಮೇಲೆ ಹವ್ವಳನ್ನು ಸೃಷ್ಟಿ ಮಾಡೋದನ್ನು ನೋಡ್ತೇವೆ. ಆಮೇಲೆ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಅವ್ರನ್ನ ಆಶೀರ್ವಾದ ಮಾಡ್ತಾರೆ ಅಂತ ನೋಡಬೇಕಾದ್ರೆ 1ನೇ ಅಧ್ಯಾಯ 28ನೇ ವಾಕ್ಯ, ಆದಿಕಾಂಡ ಜೆನೆಸಿಸ್ ಚಾಪ್ಟರ್ 1:28 ನೋಡಬೇಕಾದ್ರೆ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ,
ನಾವು ನೋಡಬೇಕಾದ್ರೆ ಬಹು ಸಂತಾನವುಳ್ಳವರಾಗಿ ಇಚ್ಚಿರಿ ಅಂತ ಹೇಳಬೇಕಾದ್ರೆ ಇದರ ಅರ್ಥ ಲೈಂಗಿಕ ವಿಷಯವನ್ನು ಕುರಿತು ಇದು ಬರೆದಿರುವಂಥದ್ದಾಗಿದೆ. ಹಾಗಾಗಿ ನಾವು ನೋಡ್ತೇವೆ ಈ ಲೈಂಗಿಕತೆ ಅನ್ನೋದೇನಾಗಿದೆ ಅಂತ ಹೇಳಿದ್ರೆ ಇದು ನಿಯಮದ ಒಳಗಡೆ ಇರಬೇಕು. ಅಂದರೆ ಒಬ್ಬನಿಗೆ ಒಂದು ಹೆಂಡತಿ ಮಾತ್ರ, ಒಬ್ಬನಿಗೆ ಒಂದು ಹೆಂಡತಿ. ಇನ್ನು ಕೆಲವು ವಿಷಯಗಳಿದೆ, ಅದನ್ನು ನಾವು ಈ ಡಿವೋರ್ಸ್ ವಿಷಯಗಳಿರ್ಬೋದು, ಇಲ್ಲ ಇನ್ನೊಂದು ಮದುವೆ ಆಗುವಂಥ ವಿಷಯಗಳು, ಇದೆಲ್ಲ ಏನಿದೆ ಈ ವಿಷಯಗಳನ್ನು ಕುರಿತು ದೇವರ ವಾಕ್ಯದಲ್ಲಿ ಯಾವುದು ಅನೈತಿಕತೆ ಅಂತ ಬರೆದಿದೆ ಅಂತೇಳಿ ನಾವು ಅದನ್ನು ವಿವರಿಸೋದಕ್ಕೆ ಹೋಗ್ತೇವೆ. ಸೊ ನೆಕ್ಸ್ಟ್ ಬರಬೇಕಾದ್ರೆ, ನೆಕ್ಸ್ಟ್ ವಾಕ್ಯಗಳನ್ನು ಹೇಳಬೇಕಾದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುವಂಥದ್ದಾಗಿದೆ. ಸೊ ನಾವಿಲ್ಲಿ ನೋಡ್ತಾ ಇದ್ದೇವೆ ಪೌಲ ಯಾವ ರೀತಿಯಾಗಿ ಅವಿವಾಹಿತರನ್ನು ಕುರಿತು, ವಿಧವೆಯರನ್ನು ಕುರಿತು ಬರೆಯೋದನ್ನು ನೋಡ್ತೇವೆ. ಸೊ ಅವಿವಾಹಿತರು ವಿವಾಹಕ್ಕಿಂತ ಮುಂಚೆ ಅವರು ಲೈಂಗಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬಾರ್ದು. ಅದು ದೇವರ ದೃಷ್ಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅನೈತಿಕತೆ ಲೈಂಗಿಕವಾಗಿ ಇರುವಂಥದ್ದಾಗಿದೆ. ಸೊ ಇದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂಥದ್ದು. ದೇವರ ವಾಕ್ಯದಲ್ಲಿ ಇದನ್ನು ಲೈಂಗಿಕ ಅನೈತಿಕತೆ ಅಂತ ಹೇಳ್ಬಿಟ್ಟು ಹೇಳುವಂಥದ್ದಾಗಿದೆ. ಅದೇ ಪ್ರಕಾರವಾಗಿ ವಿಧವೆಯರು ಸಹ ಅವರು ಕಾಮತಾಪ ಪಡೋದಕ್ಕಿಂತ ಮದುವೆ ಆಗುವುದು ಉತ್ತಮ ಅಂತೇಳಿ ಇಲ್ಲಿ ಪೌಲ ಹೇಳೋದನ್ನು ನೋಡ್ತೇವೆ. ದಟ್ ಮೀನ್ಸ್ ವಿಡೋ ಮದುವೆ ಆಗ್ಬೋದಾ? ಎಸ್, ಮದುವೆ ಆಗ್ಬೋದು. ಎರಡನೇದಾಗಿ ನೋಡುವಾಗ ನೋಡ್ತೇವೆ ಈ ವೇಶ್ಯರೊಂದಿಗೆ ಅಂದರೆ ಪ್ರಾಸ್ಟಿಟ್ಯೂಷನ್, ವೇಶ್ಯರೊಂದಿಗೆ ಲೈಂಗಿಕತೆ, ಇದನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತ ನೋಡುವಾಗ 1 ಕೊರಿಂಥಿಯನ್ಸ್ 1 ಕೊರಿಂಥ 6ನೇ ಅಧ್ಯಾಯ, 1 ಕೊರಿಂಥಿಯನ್ಸ್ ಚಾಪ್ಟರ್ 6 ವರ್ಸ್ 12-20 ಬರೆದಿದೆ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವನ್ನು ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ, ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೆ. ದೇವರು ಅವುಗಳನ್ನು ಕೂಡ ತೆಗೆದುಹಾಕುವನು. ಆದರೂ ದೇಹವು ಆದರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. ದೇವರು ಕರ್ತನನ್ನು ಎಬ್ಬಿಸಿದ್ದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯೋದು. ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂಥವುಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗಿ ಮಾಡಬಹುದು, ಎಂದಿಗೂ ಮಾಡಬಾರದು. ಸೂಳೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆಂಬುದು ನಿಮಗೆ ತಿಳಿಯದು. ಗಂಡ ಹೆಂಡರಿಬ್ಬರು ಒಂದೇ ಶರೀರವಾಗಿರುವುದೆಂದು ದೇವರು ಹೇಳುತ್ತಾನಲ್ಲ. ಕರ್ತನ ಸಂಸರ್ಗದಲ್ಲಿರುವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ ಅಂತೇಳಿ. ಹಾಗಾಗಿ ವೇಶ್ಯರೊಂದಿಗೆ ಲೈಂಗಿಕತೆ ಏನಿದೆ, ಇದು ಲೈಂಗಿಕ ಅನೈತಿಕತೆ ಅಂತೇಳಿ ಸ್ಪಷ್ಟವಾಗಿ ಖಂಡಿಸೋದನ್ನು ನೋಡ್ತೇವೆ. ನಾವು ಕ್ರಿಸ್ತನ ಅಂಗಗಳನ್ನು ತೆಗೆದುಬಿಟ್ಟು ಅವುಗಳನ್ನು ವೇಶ್ಯ ಅಂಗಗಳಾಗಿ ಮಾಡಬಹುದು ಅಂತೇಳಿ ಬರೆದಿರೋದನ್ನು ನೋಡ್ತೇವೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕ್ರಿಸ್ತನ ಅಂಗಗಳನ್ನು ತೆಗೆದುಕೊಂಡು ಅದನ್ನು ವೇಶ್ಯ ಅಂಗಗಳಾಗಿ ಮಾಡಬಾರ್ದು. ಹಾಗಾಗಿ ಇದನ್ನು ಲೈಂಗಿಕ ಅನೈತಿಕತೆ ಆಗಿರುವಂಥದ್ದಾಗಿದೆ. ಸೊ ಇದು ಈ ಲೈಂಗಿಕ ಸಂಬಂಧ ಏನಿದೆ ವೇಶ್ಯರೊಂದಿಗೆ, ಇದು ಲೈಂಗಿಕ ಅನೈತಿಕತೆ ಆಗಿರುವಂಥದ್ದಾಗಿದೆ. ಇದನ್ನು ದೇವರು ಬಯಸೋದಿಲ್ಲ, ದೇವರು ಇಷ್ಟಪಡೋದಿಲ್ಲ. ಈ ರೀತಿ ಕಾರ್ಯಗಳನ್ನು
ಮಾಡೋದನ್ನು ದೇವರು ಇಷ್ಟಪಡೋದಿಲ್ಲ. ನೋಡ್ರಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನಾವು ನೋಡ್ತೇವೆ, ನೀವು ಪ್ರಕಟಣೆ ಗ್ರಂಥಕ್ಕೆ ಹೋಗ್ಬೇಕಾದ್ರೆ, ನೀವು ಪ್ರಕಟಣೆ ಗ್ರಂಥ ನೋಡಬೇಕಾದ್ರೆ 21ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬೈಬಲ್ನಲ್ಲಿ ಬರೆದಿದೆ, ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು ಮತ್ತು ಎಲ್ಲ ಸುಳ್ಳುಗಾರರು ಅವರ ಪಾಲು ಬೆಂಕಿ ಮತ್ತು ಗಂಧಕದಿಂದ ಉರಿಯುವ ಸರೋವರದಲ್ಲಿರುತ್ತದೆ. ಅದು 2ನೇ ಮರಣ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಾಕ್ಯ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 8. ಅದರಲ್ಲಿ ಬರೆದಿದೆ ನೋಡ್ರಿ, ಜಾರರು ಅಂತೇಳ್ಬಿಟ್ಟು ಬರೆದಿದೆ, ಜಾರರು ಅಂತೇಳಿ. ಹಾಗಾಗಿ ಯಾರ್ಯಾರು ಈ ವ್ಯಭಿಚಾರದಲ್ಲಿ ಇರ್ತಾರೋ ಅಂಥವರು ಬೆಂಕಿ ಮತ್ತು ಗಂಧಕದಿಂದ ಉರಿಯುವ ಸರೋವರದಲ್ಲಿರ್ತದೆ ಅಂಥೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅವರ ಪಾಲು ಯಾವ್ದು ಸಿಕ್ಕತ್ತೆ ಅಂತ ಹೇಳಿದ್ರೆ, ಬೆಂಕಿ ಮತ್ತು ಗಂಧಕದಿಂದ ಉರಿಯುವಂಥ, ಬೆಂಕಿ ಮತ್ತು ಗಂಧಕ ಉರಿಯುವ ಸರೋವರದಲ್ಲಿರುತ್ತದೆ ಅಂತೇಳಿ ಅವರ ಪಾಲು ಬರೆದಿದೆ. ಹಾಗಾಗಿ ಈ ವ್ಯಭಿಚಾರ ಯಾರು ಮಾಡ್ತಾರೆ, ವೇಶ್ಯರೊಂದಿಗೆ ಯಾರು ವ್ಯಭಿಚಾರ ಮಾಡ್ತಾರೆ ಅಂಥವ್ರನ್ನ ಕುರಿತು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅವರ ರಿಸಲ್ಟ್ ಏನು, ಆ ರೀತಿ ಮಾಡಿದ್ರೆ ರಿಸಲ್ಟ್ ಏನು, ವೇಶ್ಯನ ಲೈಂಗಿಕತೆ ಮಾಡ್ತು ಅಂತ ಹೇಳಿದ್ರೆ ಏನು ರಿಸಲ್ಟು, ಅದನ್ನು ಸಹ ದೇವರ ವಾಕ್ಯದಲ್ಲಿ ಬರೆದಿದೆ. ನಾವು ಮೂರೇ ನೋಡಬೇಕಾದ್ರೆ ಕಾಮ ಪ್ರಚೋದಕಗಳು ನಾವು ನೋಡ್ತಾ ಇದ್ದೇವೆ. ಕಾಮ ಪ್ರಚೋದಕಗಳು ಅಂತ ನೋಡಬೇಕಾದ್ರೆ ಇದು ಶರೀರ ಭಾವದ ಕರ್ಮಗಳಲ್ಲಿ ಬಂದಿರುವಂಥದ್ದಾಗಿದೆ. ಶರೀರ ಭಾವದ ಕರ್ಮಗಳಲ್ಲಿ ಬಂದಿದೆ. ನೋಡ್ರಿ, ಗಲೇಷಿಯನ್ಸ್ ಚಾಪ್ಟರ್, ಗಲಾತ್ಯದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಿಂದ 20ನೇ ವಾಕ್ಯ ನೋಡುವಾಗ, ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸ್ 19-21, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆ, ಗೇಡಿತನ. ದೇವರ ವಾಕ್ಯದಲ್ಲಿ ಬರೆದಿದೆ ಜಾರತ್ವ. ನೋಡ್ತೀರಾ, ಇಲ್ಲ ನೋಡ್ತಾ ಇದ್ದೇವೆ ಶರೀರ ಭಾವದ ಕರ್ಮಗಳನ್ನು ಪಟ್ಟಿಯನ್ನು ಮಾಡಬೇಕಾದ್ರೆ ಇಲ್ಲಿ ಜಾರತ್ವವನ್ನು ಕುರಿತು ಬರೆದಿದೆ. ಹಾಗಾಗಿ ಈ ಕಾಮ ಪ್ರಚೋದಕಗಳೇನಿದೆ ಇದರಿಂದ ನಾವು ದೂರ ಇರಬೇಕು. ಯಾಕೆ ದೂರ ಇರಬೇಕು ಅಂತ ಹೇಳಿದ್ರೆ 20ನೇ ವಾಕ್ಯ ನೋಡ್ರಿ, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿല്ലെಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಅಂತೇಳಿ. ಕಾಮಪ್ರಚೋದಕಗಳು ನೋಡಬೇಕಾದ್ರೆ ನೋಡಿ, ರೋಮನ್ಸ್ ಚಾಪ್ಟರ್ 13 ವರ್ಸ್ 13, ರೋಮಾಪುರದ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಾಕ್ಯವನ್ನು ನೋಡುವಾಗ, ದುಂದೌತಣ, ಕುಡಿಕತನಗಳಲ್ಲೇ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲೇ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ, ಕಾಲ ಕಳೆದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ನೋಡಿದ್ರ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ. ಈ ಕಾಮ ಪ್ರಚೋದಕಗಳೇನಿದೆ ಈ ರೀತಿ ಸಂಗತಿಗಳಲ್ಲಿ ಭಾಗಿಯಾಗಬಾರ್ದು, ಈ ರೀತಿ ಕಾರ್ಯಗಳನ್ನ ಮಾಡಬಾರ್ದು. ಈ ಕಾಮ ಪ್ರಚೋದಕನಿಗೆ ಏನೆಲ್ಲ ಕಾರಣವಾಗುವಂಥದ್ದಾಗಿದೆ ಅದರಿಂದ ದೂರ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಾಶನಕ್ಕೆ ಕೊಂಡೊಯ್ಯುವಂಥದ್ದಾಗಿದೆ. ಹಾಗಾಗಿ ಈ ಪ್ರಚೋದಕಗಳಿಂದ ದೂರ ಇರಬೇಕು. ನೋಡ್ರಿ, ಕಾಮ ಪ್ರಚೋದಕಗಳಲ್ಲಿ ಯಾವುದೇ ಪ್ರಚೋದಕ ಮಾಡ್ಬೋದು, ಯಾವುದ್ಯಾವುದು ನಿಮ್ಮನ್ನು ಟೆಂಪ್ಟೇಷನ್ ಮಾಡ್ಬೋದು. ನೋಡುವಾಗ ಅಶ್ಲೀಲ ದೃಶ್ಯಗಳು, ಅಶ್ಲೀಲ ವಿಡಿಯೋಗಳು, ಅಶ್ಲೀಲಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ಚಿತ್ರಗಳು ಮತ್ತು ಮಾತುಗಳಿರ್ಬೋದು. ಈ ರೀತಿಯಾಗಿ ಯಾವುದೇ ಕಾರ್ಯಗಳಾದರೂ ಸರಿ. ನೋಡ್ರಿ, ಕೆಲವು ಆ್ಯಪ್ಗಳು ಸಹ ಇದೆ.
ಈ ರೀತಿಯಾಗಿ ನಿಮಗೆ ಕೆಟ್ಟದಾಗಿ ಮಾತನಾಡೋದಕ್ಕೆ, ನಿಮ್ಮನ್ನು ಪ್ರಚೋದನೆ ಮಾಡೋದಕ್ಕೆ ಆ್ಯಪ್ಗಳ ಮುಖಾಂತರವಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು, ಈ ರೀತಿ ಕಾರ್ಯಗಳು ಸಹ ಆನ್ಲೈನ್ನಲ್ಲಿ ಇರುವಂಥದ್ದಾಗಿದೆ. ಹಾಗಾಗಿ ಬಹಳ ಜಾಗರೂಕರಾಗಿರಬೇಕು. ಇಂಥ ಕಾರ್ಯಗಳಿಗೆ ನಾವು ಸಿಗಿಹಾಕೊಳ್ಳೋಕ್ಕೆ ಹೋಗಬಾರ್ದು. ಅದಕ್ಕೆ ಬಹಳ ಸರಳವಾಗಿ ಇಂಥ ಕಾರ್ಯಗಳಿಂದ ತಪ್ಪಿಸ್ಕೊಳ್ಬೋದು. ನಿಮ್ಮ ಕಣ್ಣು ನಿಮ್ಮ ದೇಹಕ್ಕೆ ಏನಾಗಿದೆ, ಬೆಳಕಾಗಿರುವಂಥದ್ದಾಗಿದೆ. ನೀವು ಕಣ್ಣನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕೇರ್ಫುಲ್ಲಾಗಿ ಕಾಪಾಡಿಕೊಳ್ಬೇಕು. ನಿಮ್ಮ ಕಣ್ಣೇನಿದೆ ಅದು ಬಹಳ ಮುಖ್ಯ. ಸೊ ಕಣ್ಣನ್ನು ನೀವು ಕಾಪಾಡಿಕೊಂತು ಅಂತ ಹೇಳಿದ್ರೆ ನಿಮ್ಮ ದೇಹ ಬೆಳಕಾಗಿರುವಂಥದ್ದಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಪ್ರಚೋದನಕಾರಿಯಾದಂಥ ಸಂಗತಿಗಳನ್ನು ನೋಡೋದಕ್ಕೆ ಹೋಗ್ಬಿಡ್ರಿ. ಯಾಕಂತ ಹೇಳಿದ್ರೆ ನಿಮ್ಮ ಕಣ್ಣು ನೋಡೋದು ಮನಸ್ಸಿನಲ್ಲಿ ಇಳಿಯುತ್ತೆ, ಅದಾದ ನಂತರದ ಶರೀರ ಅದನ್ನು ಬಯಸುವಂಥದ್ದಾಗಿದೆ. ಹಾಗಾಗಿ ಅದನ್ನು ನೋಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಶರೀರದಲ್ಲಿ ಏನಾಗುತ್ತೆ, ಕೆಮಿಕಲ್ ಚೇಂಜಸ್ 100% ಆಗುತ್ತೆ. ನಿಮ್ಮ ಶರೀರದಲ್ಲಿ ಕೆಮಿಕಲ್ ಚೇಂಜಸ್ ಆದಾಗ ಏನಾಗುತ್ತೆ, ಅವರು ಉದ್ರೇಕಕ್ಕೊಳಗಾಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಶರೀರ ಅದನ್ನು ಬಯಸುವಂಥದ್ದಾಗಿದೆ. ಹಾಗಾಗಿ ಇಂಥ ಪ್ರಚೋದಕಗಳಿಂದ ದೂರ ಇರಬೇಕು. ಯಾವುದೆಲ್ಲ ಈ ಕಾಮೋದ್ರೇಕಕ್ಕೆ ಒಳಪಡಿಸುವಂಥದ್ದಾಗಿದೆ, ಈ ಎಲ್ಲ ಸಂಗತಿಗಳಿಂದ ಸಂಗೀತಗಳಿರ್ಬೋದು, ಮಾತುಗಳಿರ್ಬೋದು, ಆನ್ಲೈನ್ ಆ್ಯಪ್ಗಳಿರ್ಬೋದು, ವಿಡಿಯೋಗಳಿರ್ಬೋದು, ಬುಕ್ಸ್ಗಳಿರ್ಬೋದು, ಯಾವುದೇ ಆದರೂ ಸರಿ, ಸ್ನೇಹಿತ ಇರ್ಬೋದು, ಈ ರೀತಿ ಮಾತನಾಡೋದು ಯಾವುದೇ ಇತ್ತು ಅಂತ ಹೇಳಿದ್ರೆ ಇಂಥವರಿಂದ ದೂರ ಇರಲಿಲ್ಲ ಅಂತ ಹೇಳಿದ್ರೆ ಈ ಪ್ರಚೋದನೆಗೆ ಒಳಗಾಗಿ ಅವರು ಯಾವ ರೀತಿಯಾಗಿ ತಮ್ಮ ಜೀವಿತವನ್ನು ನಾಶನಕ್ಕೆ ಕೊಂಡೊಯ್ತಾರೆ, ಅವರ ಅಂತ್ಯಾವಸ್ಥೆ ಯಾವ ರೀತಿಯಾಗಿರುತ್ತೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನಾವು ನೋಡ್ತಾ ಇದ್ದೇವೆ. ನಾಲ್ಕನಾಗಿ ನೋಡಬೇಕಾದ್ರೆ ನಾವು ನೋಡ್ತೇವೆ ಕಾಮ. ನೋಡ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27 ಮತ್ತು 28ರಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದಿರಷ್ಟೇ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ನೋಡಿದ್ರ ಎಷ್ಟು ಶಾರ್ಪಾಗಿ ಯೇಸುಸ್ವಾಮಿ ಬಹಳ ತೀಕ್ಷ್ಣವಾಗಿ ಹೇಳೋದನ್ನು ನೋಡ್ತಾ ಇದ್ದೇವೆ. ಕಾಮ ಅಂತ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಲೈಂಗಿಕವಾಗಿ ಯೋಚಿಸುವಂಥದ್ದು, ಮತ್ತು ನಿಮ್ಮ ಸಂಗಾತಿಯಲ್ಲದ ವ್ಯಕ್ತಿಯ ಮೇಲೆ ಲೈಂಗಿಕವಾಗಿ ಆಸೆ ಪಡುವಂಥದ್ದು. ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್, ನಿಮ್ಮ ಲೈಫ್ ಪಾರ್ಟ್ನರ್ ಇದ್ದರೆ ಅವರಲ್ಲದೆ ಬೇರೆಯವ್ರ ಬಗ್ಗೆ ಲೈಂಗಿಕವಾಗಿ ಆಸೆ ಪಡುವಂಥದ್ದು. ಸೊ ಈ ರೀತಿಯಾಗಿ ಸಂಗಾತಿಯಲ್ಲದ ವ್ಯಕ್ತಿಯ ಬಗ್ಗೆ ಲೈಂಗಿಕ ಯೋಚಿಸುವುದು ದೇವರ ದೃಷ್ಟಿಯಲ್ಲಿ ಏನಾಗಿದೆ, ಅದು ಲೈಂಗಿಕ ನಡವಳಿಕೆಗೆ ತೊಡಗುವುದಕ್ಕೆ ಸಮಾನವಾಗಿರುವಂಥದ್ದಾಗಿದೆ. ಅಂದರೆ ವ್ಯಭಿಚಾರಕ್ಕೆ ಸಮಾನ ಆಗಿದೆ. ಹಾಗಾಗಿ ಈ ರೀತಿಯಾಗಿ ಮಾಡಬಾರ್ದು ಅಂತೇಳಿ, ಇದು ಲೈಂಗಿಕ ಅನೈತಿಕತೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡ್ರಿ, ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕವಾಗಿ ಆಸೆ ಪಡುವುದು ಅದು ಕಾಮ ಆಗೋದಿಲ್ಲ. ಆದರೆ ನಿಮ್ಮ ಸಂಗಾತಿಯನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಲೈಂಗಿಕ ಯೋಚಿಸುವುದು ಅದು ಲೈಂಗಿಕ ಅನೈತಿಕತೆಯಾಗಿರುವಂಥದ್ದಾಗಿದೆ. ಇದನ್ನು ನಿಷೇಧಿಸಲಾಗಿದೆ. ಇದು ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿದೆ. ದೇವರ ದೃಷ್ಟಿಯಲ್ಲಿ ಇದು ಒಳ್ಳೆಯದಲ್ಲ. ನೆಕ್ಸ್ಟ್ ನಾವು ನೋಡಬೇಕಾದ್ರೆ ವ್ಯಭಿಚಾರ, ಪ್ರಾಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಏನು, ಪ್ರಾಸ್ಟಿಟ್ಯೂಷನ್ ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತ ನೋಡುವಾಗ, ಪ್ರಾಸ್ಟಿಟ್ಯೂಷನ್ನ ಕುರಿತು ವ್ಯಭಿಚಾರ ಅಂತ ಹೇಳಿದ್ರೆ ಏನು ಅಂತ ನೋಡುವಾಗ, ವ್ಯಭಿಚಾರ ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಅನೇಕ ಭಾಗಗಳಲ್ಲಿ ಬರೆದಿದೆ.
ಬುಕ್ ಆಫ್ ಪ್ರೋಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ, ಚಾಪ್ಟರ್ 6, 6ನೇ ಅಧ್ಯಾಯ 20ನೇ ವಾಕ್ಯ. ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 6 ವರ್ಸ್ 20. ಜ್ಞಾನೋಕ್ತಿಗಳ ಪುಸ್ತಕ 7ನೇ ಅಧ್ಯಾಯ 27ನೇ ವಾಕ್ಯ. 7ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 7ನೇ ಅಧ್ಯಾಯ 27ನೇ ವಾಕ್ಯ. ನೋಡ್ರಿ, ಅವಳ ಮನೆಯು ಪಾತಾಳದ ದಾರಿ, ಅದು ಮೃತ್ಯುವಿನ ಅಂತಃಪುರಕ್ಕೆ ಇಳಿದು ಹೋಗುತ್ತದೆ. ಮತ್ತು ನಿಮ್ಮ ಮೇಲಿನ ವಾಕ್ಯಗಳನ್ನು ನೋಡುವಾಗ ಯಾವ ರೀತಿಯಾಗಿ ಈಗೋ 10ನೇ ವಾಕ್ಯ ನೋಡ್ರಿ, 7ನೇ ಅಧ್ಯಾಯ 10ನೇ ವಾಕ್ಯ. ಈಗೋ ವೇಶ್ಯವನ್ನು ಧರಿಸಿರುವ ಒಬ್ಬ ಕಪಟ ಸ್ತ್ರೀಯು ಅವನನ್ನು ಎದುರುಗೊಳ್ಳುತ್ತಾಳೆ. ಸೊ ಆಕೆ ಯಾವ ರೀತಿಯಾಗಿ ವ್ಯಭಿಚಾರಕ್ಕೆ ಅವಳು ಪ್ರೇರೇಪಣೆ ಮಾಡ್ತಾಳೆ ಅಂತೇಳಿ ನೀವು 7ನೇ ಅಧ್ಯಾಯದಲ್ಲಿ ಓದುವಾಗ ಗೊತ್ತಾಗುವಂಥದ್ದಾಗಿದೆ. ಮತ್ತು ಫಸ್ಟ್ ಕೊರಿಂಥಿಯನ್ಸ್ 1 ಕೊರಿಂಥ 6ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ನೋಡುವಾಗ ನೋಡ್ರಿ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ, ನಿಮಗೆ ತಿಳಿಯೋದು. ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅಂತೇಳಿ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಾಗಾಗಿ ವ್ಯಭಿಚಾರ ಯಾರು ಮಾಡ್ತಾರೆ ಅವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ನಾವು ನೋಡ್ತೇವೆ ಯಾವ ರೀತಿಯಾಗಿ ಪ್ರೊವೋಕ್ ಮಾಡ್ತಾರೆ ಪ್ರಾಸ್ಟಿಟ್ಯೂಷನ್ ಮಾಡೋದಕ್ಕೆ, ಯಾವ ರೀತಿಯಾಗಿ ವ್ಯಭಿಚಾರ ಮಾಡೋದಕ್ಕೆ ಯಾವ ರೀತಿಯಾಗಿ ಪ್ರೇರೇಪಣೆ ಮಾಡ್ತಾಳೆ. ವೇಶ್ಯ ವೃತ್ತಿಯಲ್ಲಿರುವಂಥವ್ರು ಯಾವ ರೀತಿಯ ವ್ಯಭಿಚಾರ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾರೆ ಅಂತೇಳಿ 7ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲ, ದೂರ ಪ್ರಯಾಣದಲ್ಲಿ ಹಣದ ಗಂಟೆ ತೆಗೆದುಕೊಂಡು ಹೋಗಿದ್ದಾನೆ, ಹುಣ್ಣಿಮೆಗೆ ಮನೆಗೆ ಬರುವನು ಎಂಬುದಾಗಿ ಅವನು ತನ್ನ ಸವಿ ಮಾತನ್ನು ಬಲಾತ್ಕಾರಿಸಿ ಬಹಳವಾಗಿ ಸಮ್ಮತಿಪಡಿಸುತ್ತಾಳೆ. ಹೋರಿಯು ವಧ್ಯಸ್ಥಾನಕ್ಕೆ ಹೋಗುವ ಹಾಗೂ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ ಪಕ್ಷಿಯು ಬಲೆಯ ಕಡೆ ಓಡುವ ಮೇರೆಗೂ ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಿಜವನ್ನು ತಿವಿಯ ಕಡೆಗೆ ತಟ್ಟನೆಯೊಳ ಹಿಂದೆ ಹೋಗುತ್ತಾನೆ. ಈಗ ಕಂದ, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳನ್ನು ಆಲಿಸು. ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ, ತಪ್ಪಿ ಹೋಗಿ ಅವಳ ಮಾರ್ಗದಲ್ಲಿ ನಡೆಯಬೇಡ. ಅವಳಿಂದ ಗಾಯಪಟ್ಟು ಬಿದ್ದವರು ಬಹುಮಂದಿ, ಹತರಾದವರು ಲೆಕ್ಕವೇ ಇಲ್ಲ. ಅವಳ ಮನೆಯು ಪಾತಾಳದ ದಾರಿ, ಅದು ಮೃತ್ಯುವಿನ ಅಂತಃಪುರಕ್ಕೆ ಇಳಿದು ಹೋಗುತ್ತದೆ. ನೋಡಿದ್ರ, ವ್ಯಭಿಚಾರ ಮಾಡಿದವರು ಯಾವ ರೀತಿಯಾಗಿ ಅವ್ರ ಲೈಫು ಹಾಳಾಗುತ್ತೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅವಳಿಂದ ಗಾಯಪಟ್ಟು ಬಿದ್ದವರು ಬಹುಮಂದಿ, ಹತರಾದವರು ಲೆಕ್ಕವೇ ಇಲ್ಲ. ಹಾಗಾಗಿ ಪ್ರಾಸ್ಟಿಟ್ಯೂಷನ್ನ ಬೈಬಲ್ ಬಲವಾಗಿ ಖಂಡಿಸುವಂಥದ್ದಾಗಿದೆ, ಎಚ್ಚರಿಸುವಂಥದ್ದಾಗಿದೆ. ನಾನಿಲ್ಲಿಗೆ ಇದನ್ನು ವಾಕ್ಯ ಸಂದೇಶವನ್ನು ನಿಲ್ಲಿಸ್ತಾ ಇದ್ದೀನಿ. ಇದನ್ನು ಮುಂದುವರೆದ ಭಾಗವಾಗಿ ಅನೇಕ ಸಂಗತಿಗಳು ಇರುವಂಥದ್ದಾಗಿದೆ. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಮಾಡಲು ಬಯಸುವಂಥವರಾಗಿದ್ದೇವೆ. ಯಾರ್ಯಾರು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ನಿಮಗೆ ಅಪ್ಡೇಟ್ಗಳು ಮುಂದೆ ದೊರೆಯುವಂಥದ್ದಾಗಿದೆ. ಈ ಲೈಂಗಿಕ ಅನೈತಿಕತೆ, ಈ ಸಂಗತಿಗಳು ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ತಿಳಿಸ್ತಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಹೊರಗಡೆಯವರು ಬೇರೆ ವಿಧದಲ್ಲಿ, ಬೇರೆ ವಿಷಯವಾಗಿ, ಬೇರೆ ರೀತಿಯಾಗಿ ಅವರು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯ ಏನಿದೆ ಅದನ್ನು ನೀವೇ ಕಲಿಸ್ರಿ, ನೀವೇ ಹೇಳ್ಕೊಟ್ರಿ. ನಥಿಂಗ್ ರಾಂಗ್ ಇನ್ ದಟ್ ಒನ್. ಯಾಕಂತೇಳಿದ್ರೆ ದೇವರ ವಾಕ್ಯ ಗೊತ್ತಿತ್ತು ಅಂತ ಹೇಳಿದ್ರೆ ಅವರು ಖಂಡಿತವಾಗಿ ದೇವರ ವಾಕ್ಯ ಅವ್ರನ್ನ ಎಚ್ಚರಿಸುವಂಥದ್ದಾಗಿದೆ,
ತಪ್ಪಾದ ಮಾರ್ಗದಿಂದ ಅದು ಅವ್ರಿಗೆ ಹೊರಗಡೆ ಬರಲು ಅದು ಸಹಕಾರಿಯಾಗಿರುವಂಥದ್ದಾಗಿದೆ. ಇದರ ವಿಷಯವಾಗಿ ನಾವು ಮುಂದುವರೆದ ಭಾಗಗಳು ಇನ್ನೂ ಸಹ ನಾವು ವಿವರವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.